ಇವರೆಲ್ಲ ಪೊಲೀಸರಾಗಿದ್ದಂಥವರು ಸಾಕಷ್ಟು ವರ್ಷಗಳ ಕಾಲ ಅವರ ಸೇವೆಯನ್ನು ಸಲ್ಲಿಸಿ ಈಗ ನಿವೃತ್ತಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಆದರೆ ಇವತ್ತು ಅವರಿಗೆ ಮೂಲಭೂತ ಸೌಕರ್ಯವೇ ಸಿಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ. ಇದರಿಂದಾಗಿ ಅವರು ಬೀದಿಗಿಳಿದು ಪ್ರತಿಭಟನೆ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಾನೀಗ ಆನೇಕಲ್ ತಾಲೂಕಿನ ಯನ್ನಗರ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಪೊಲೀಸ್ ಲೆವೆಟ್ ಬಳಿ ಇದ್ದೇನೆ. ನೀವು ನೋಡುವ ದೃಶ್ಯಾವಳಿಗಳಲ್ಲಿ ಇಲ್ಲಿ ಎಲ್ಲರೂ ಕೂಡ ಏನು ಬಿಂದಿಗೆಗಳನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ನಮಗೆ ನೀರಿಲ್ಲ, ನಮಗೆ ನೀರಿನ ಸಮಸ್ಯೆ ಆಗಿದೆ ಎನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ನಮಗೆ ನೀರನ್ನು ಕೊಡಬೇಕು, ನೀರು ಬೇಕೇ ಬೇಕು ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಇಲ್ಲಿ ಅವ್ರನ್ನ ನಾನು ಮಾತಾಡಿಸ್ತೀನಿ. ಮೇಡಮ್, ನೀವು ಇಲ್ಲಿ ಎಷ್ಟು ವರ್ಷಗಳಿಂದ ಇದ್ದೀರಾ? ಏನು ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಾ ಇದ್ದೀವಿ? 13 ವರ್ಷದಿಂದ ಇದ್ದೀವಿ. ಮೇಯ್ನ್ ನೀರು ಬೇಕು ಸರ್. ನೀರಿಲ್ಲ ಅಂದರೆ ಏನೂ ನಾವು ಮಾಡೋಕ್ಕಾಗ್ತಾಯಿಲ್ಲ. ನಿವೃತ್ತಿ ಆದಮೇಲೆ ಮನುಷ್ಯನಿಗೆ ರಿಟೈರ್ಡ್ ಲೈಫ್ ಅಂದ್ರೆ ಏನು ಹೇಳಿ, ನೆಮ್ಮದಿಯಾಗಿ ಬದುಕಲಿಂತೆ. ನೆಮ್ಮದಿಗೆ ಬೇಕಾಗಿರೋ ನೀರಿಲ್ಲ ಅಂದರೆ ಯಾವ ಥರ ನೆಮ್ಮದಿ ತೊಗೊಳಕ್ಕಾಗುತ್ತೆ ಹೇಳಿ ಅಲ್ವಾ ಸರ್? ಅದಕ್ಕೆ ದಯವಿಟ್ಟು ಯಾರಾದರೂ ಮಾಡಿಕೊಡಿ. ನೀವೇ ಬೇಕು, ನಾವು ಬೇಕು ಅಂತ ಕೇಳಲ್ಲ. MLA ಆದರೂ ಸರಿ, ಮಂಜುನಾಥ್ ಸರ್ ಸರಿ, ಕೃಷ್ಣಪ್ಪ ಅವರಾದರೂ ಸರಿ, ಇಲ್ಲ ಪಂಚಾಯತಿಯವರಾದರೂ ಸರಿ, ಇಲ್ಲ ಯಾವ ಆಫೀಸರ್ ಆದರೂ ಸರಿ, ನೀರಿನ ವ್ಯವಸ್ಥೆ ಮಾಡಿಕೊಡಿ. ಮಾಡಿಕೊಡ್ಲಿಲ್ಲ ಅಂದರೆ ನಾವು ನೆಕ್ಸ್ಟ್ ಓಟ್ ಹಾಕಲ್ಲ. ಇನ್ನೂ ಆಮರಣ ಅಂತ ಸತ್ಯಾಗ್ರಹ ಮಾಡೋಕ್ಕೂ ರೆಡಿ ಇದ್ದೀವಿ ಎಲ್ಲರೂ. ದಯವಿಟ್ಟು ಇದ್ರ ಕಡೆ ಸ್ವಲ್ಪ ಗಮನಿಸಿಬಿಟ್ಟು ನಮಗೊಂದು ನೀರಿನ ವ್ಯವಸ್ಥೆ ಮಾಡಿಕೊಡಿ. ಮುಖ್ಯವಾಗಿ ಬೇಕಾಗಿರೋದು ವಿಧಾನಸೌಧಕ್ಕೂ ಸರಿ, ಡೆಲ್ಲಿಗೂ ಬೇಕಾದ್ರೆ ಹೋಗ್ತೀವಿ, ಮೋದಿ ಹತ್ರನೂ ಬೇಕಾದ್ರೆ ಹೋಗೋಣ. ಎಲ್ಲರೂ ತಯಾರಿದ್ದೀವಿ ನಾವು. ಯಾಕಂದರೆ ನಾವು ಬಂದು 12 ವರ್ಷದಿಂದನೂ ಪಂಚಾಯತಿಗೆ ಹೇಳ್ತಾನೆ ಇದ್ದೀವಿ, ರೈಟಿಂಗಲ್ಲೂ ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ಹಾಕಿ ಬಿಸಾಕಿದಾರೋ ಕಂಪ್ಲೇಂಟ್ಗಳು. ಬರ್ತಾರೆ, ಟ್ರಯಲ್ ಮಾಡ್ತಾರೆ, ನೀರು ಬರುತ್ತೆ ಅಂತಾರೆ. 1-2 ಸೆಕೆಂಡ್ ಬರುತ್ತೆ, ಒಂದು ಬಿಂದಿಗೆ ತುಂಬುತ್ತೆ, ನೀರಾಯಿತು. ಕಾವೇರಿ ಲೈನ್ ಹಾಕಿರೋದೇನಕ್ಕೆ? ಕಾವೇರಿ ಬರುತ್ತೆ ಅಂತ ಆಸೆ ತೋರ್ಸೋಕೆ ಹಾಕಿದ್ದೀರಾ? ಇಲ್ಲ ನಿಜವಾಗಿ ನೀರಿಗೋಸ್ಕರ ಹಾಕಿದ್ದೀರಾ ಹೇಳಿ? ಇಲ್ಲ ಯಾರನ್ನು ಬೇಕಾದರಿಗೆ ಮಾತ್ರ ನೀರು ಕೊಡಬೇಕಂತ ಯೋಚನೆ ಮಾಡಿದ್ದೀರಾ? ಪೊಲೀಸ್ ಲೆವೆಟಿಗೆ ಬೇಡವಾ ನೀರಾಗಾದರೆ? ಬೇರೆ ಲೆವೆಟಿಗೆಲ್ಲ ಬರುತ್ತಲ್ಲ, ನೀವು ಹೋಗಿ ನೋಡಿ, ನೀವು ಮೀಡಿಯಾದವ್ರು ಹೋಗಿ ನೋಡಿ, ಬೇರೆ ಲೆವೆಟಲ್ಲಿ ಎಷ್ಟು ಚೆನ್ನಾಗಿ ನೀರು ಬರ್ತಾ ಇದೆ, ಪೊಲೀಸ್ ಲೆವೆಟಿಗೆ ಯಾಕೆ ಬರ್ತಾ ಇಲ್ಲ ಅಂತ ನೀವೇ ಜಡ್ಜ್ಮೆಂಟ್ ಮಾಡಿ. ಅವ್ರಿಗೆ ನೀವೇ ತಲುಪಿಸಿ. ಅವರು ಬಂದು ನೀರಿನ ವ್ಯವಸ್ಥೆ ಮಾಡಿಕೊಡ್ತಾರೋ ಇಲ್ಲ ನಮ್ಮ ಹತ್ರ ನೆಕ್ಸ್ಟ್ ಓಟ್ ಕೇಳೋಕ್ಕೆ ಬರ್ತಾರೋ ಅವರಿಗೆ ಬಿಟ್ಟಿದ್ದ ವಿಷಯ ಅಷ್ಟೇ. ನಾವು ಇನ್ನೇನು ಕೇಳಲ್ಲ. ದಯವಿಟ್ಟು ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ನಮ್ಗೆ. ಇಲ್ಲಿ ಮತ್ತೊಬ್ಬರು ನಿವೃತ್ತ ಪೊಲೀಸರು ಇದ್ದಾರೆ, ನಾನು ಅವ್ರು ಮಾತಾಡ್ತೀನಿ. ಸರ್, ಇಲ್ಲಿ ಓಟ್ ಕೇಳೋದಕ್ಕೆ ಬರ್ತಾರೆ, ಅವ್ರಿಗೆ ಓಟ್ ಬೇಕು, ಮತ್ತು ಟ್ಯಾಕ್ಸ್ ಪಂಚಾಯತಿ ಕಟ್ತೀರಿ, ಯಾಕೆ ಮೂಲಭೂತ ಸೌಕರ್ಯ ನೀರು ಮತ್ತು ಏನು ಯಾಕೆ ಕೊಡ್ತಿಲ್ಲ ಅಂತೇಳಿ? ಕೊಡ್ತಿಲ್ಲ ಅವ್ರು. ಯಾಕೆಂದ್ರೆ ನಾವು ಬೇಕಾಗಿಲ್ಲ. ಇಲ್ಲಿರೋರಿಗೆ ಜನ ಅಲ್ಲ. ಅವ್ರಿಗೆ ಅವ್ನು ಕರ್ಕೊಂಡಲ್ಲಿ ನಾವು ಜನರಲ್ಲ. ಇಲ್ಲಿ ಯಾವುದೋ ಪ್ರಾಣಿಗಳ ಥರ ಇದ್ದೀವಿ. ಇಲ್ಲಿ ಪ್ರಾಣಿಗಳಾಗ್ಬಿಟ್ಟಿದ್ದೀವಿ. ಇಲ್ಲಿ ಏನು ಬಂದ್ರೂ ಮಾಡೋದಿಲ್ಲ, ಒಂದು ಕೆಲಸನೂ ಮಾಡ್ತಾಯಿಲ್ಲ. ನೀರು ಕೇಳಿ ಸಾಕಾಗಿದೆ. ನಮಗಂತೂ 20 ಸಲ ಒಂದು 100 ಸಲ ಹೋಗಿದ್ದೀನಿ ಪಂಚಾಯತಿಗೆ, ನೀರು ಕೊಡಿ ಅಂತ. ಹೋದಾಗ ಕೂತ್ಕೊಳ್ರಿ, ಆಯಿತು ಕೂತ್ಕೊಳ್ರಾ. ನಾವು 1 ವಾರದಿಂದ ಹೇಳಿದ್ನಲ್ಲಪ್ಪ, PDO ಹೇಳೋದು 1 ವಾರದಿಂದ ಹೇಳಿದ್ನಲ್ಲಪ್ಪ, ನೀರು ಬಿಡೋರಿಗೆ ಹೇಳೋದಷ್ಟೇ. ಫೋನ್ ಮಾಡೋದು, ನೀರು ಬಿಡ್ತದೇನಪ್ಪ ಅವ್ರಿಗೆ? ಆಯ್ತು ಸರ್ ಅಂತ ಹೇಳ್ತಾರೆ. ನೀರು ಇಲ್ಲ, ಏನೂ ಇಲ್ಲ. ಈ ಕಾವೇರಿ ಬಂತು, ಕಾವೇರಿ ನೀರೂ ಬಿಡ್ತಾ ಇಲ್ಲ. ಇಲ್ಲಿ ಅವ್ರು ಮಾಡೋ ಒಂದು ಕೆಲಸ, ಮೊನ್ನೆ ಇಂಜಿನಿಯರ್ ಬಂದಿದ್ರು ಹೋದ್ವಾರ, ಅಲ್ಲೊಂದು ಪೈಪ್ ಹಾಕಬೇಕು, ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಮನೆ ಮುಂದೆ ಎಲ್ಲ ಬಂದು ಫೋಟೋ ತೊಗೊಂಡೋದ್ರು. ಕೆಲಸ ಅಂತೂ ಮಾಡಿಲ್ಲ. ಅವ್ರು ಕೆಲಸನೂ ಮಾಡಿಲ್ಲ, ಏನೂ ಮಾಡಿಲ್ಲ, ಸುಮ್ಮನೆ. ಇಲ್ಲಿ ಎಷ್ಟು ಪೊಲೀಸ್ ಕುಟುಂಬಗಳಿದಾವೆ ಸರ್? ಎಷ್ಟು? ಇಲ್ಲಿ 350 ಇದೆ ಸರ್. ಇಲ್ಲಿ 350 ಸೈಟ್ಗಳು ನಮ್ಗೆ ಕೊಟ್ಟಿರೋದು. ನಮ್ಮ ರೇವಣ್ ಸಿದೆ ಸಾಹೇಬರು ಅವ್ರ ಕಾಲದಲ್ಲಿ GH ಪಾಟೀಲ್ ಸಾಹೇಬರು ನಮ್ಮ ಕರುಣೆ ನೋಡಿ ಪೊಲೀಸರು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದು. ಆದರೆ ಮನೆ ಅಂತೂ ಇದೆ, ಆದರೆ ಮೂಲಭೂತ ಸೌಕರ್ಯ ಒಂದೂ ಇಲ್ಲ. ನಾವು ಒದ್ದಾಡ್ತಾ ಇದ್ದೀವಿ ಅಂತ ನೀರಿಗೋಸ್ಕರ. ನಾವು ಇನ್ನು ಇಲ್ದೇ ಕಾಯಿಲೆ ಶುರು ಆಗೋಗಿದೆ. ನನಗೆ BP ಶುಗರ್ ಇರಲಿಲ್ಲ, ಇವಾಗ BP ಶುರು ಆಗಿಬಿಟ್ಟಿದೆ. ಇನ್ನು ಯಾವಾಗ ಸಾಯ್ತೀನೋ ಅಂತ ಗೊತ್ತಿಲ್ಲ. ಬರೋರ್ಗೆ ಸಾಯ್ತೀನೋ ಇಲ್ಲ, ಇವತ್ತು ಸಾಯ್ತೀನೋ ಅವತ್ತು ಸಾಯ್ತೀನೋ ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ. ನಾನು ಸಾಯೋವರ್ಗಾನು ನೀರು ಕೊಡ್ತೀರಪ್ಪ ಅಂತ ಹೇಳಿದ್ರೆ ಅದು ನೀರೇ ಕೊಡ್ತಾ ಇಲ್ಲ ನಮಗೆ. ನೀರಿಗಂತೂ ತುಂಬ ತೊಂದರೆ. ನಾವು ಕಣ್ಣೀರು ಹಾಕ್ತಾ ಇದ್ದೀವಿ, ರಕ್ತ ಕಣ್ಣೀರು ಹಾಕ್ತಾ ಇದ್ದೀವಿ ನೀರಿಗೋಸ್ಕರ. ದುಡ್ಡು ಕೊಟ್ಟರು ನೀರು ಸಿಗ್ತಾ ಇಲ್ಲ. ಯಾರು ಬಂದು ನಿಮ್ಮ ಸಮಸ್ಯೆ ಕೇಳ್ತಾ ಇಲ್ವಾ? ಯಾರೂ ಕೇಳಲ್ಲ. ಸುಮ್ಮನೆ ನಾನೇ ಒಂದು 50 ಲೆಟ್ರ್ ಬರ್ತೀನಿ ಪಂಚಮಿತ್ರದಲ್ಲಿ. ಒಂದು 50 ಕಂಪ್ಲೇಂಟ್ ಇದೆ, ಒಂದಕ್ಕೂ ಇಲ್ಲ ರೀ, ಬಂದ್ ಮಾಡ್ತೀವ್ರಿ, ಪೈಪ್ಲೈನ್ ಹಾಕ್ತೀವ್ರಿ ಅಷ್ಟೇ. ಅದೇ ಆನ್ಸರ್. ಇಷ್ಟೊಂದು ತೊಂದರೆ ಇದೆ ನಮಗೆ. PDO ಇಲ್ಲಿ ಎಲ್ಲರಿಂದನೂ ತೊಂದರೆ ಆಗ್ತಾ ಇದೆ. ನೀರಂತೂ ಬರ್ತಾ ಇಲ್ಲ. ಸುಮ್ಮನೆ ಮಾತಾಡಿದ್ರೆ ನಮ್ಮ ಮುಖದಿಂದ ಮಾತಾಡ್ಬಿಟ್ಟು ಓಡಿಸ್ತಾರೆ ನಮ್ಮನ್ನು. ಒಂದು ಕೆಲಸನೂ ಮಾಡ್ತಾ ಇಲ್ಲ. ದಯವಿಟ್ಟು ನೀರು ಕೊಟ್ಟು. ಇದು ಯನ್ನಗರ ಪಂಚಾಯತಿ ವ್ಯಾಪ್ತಿಯ ಪೊಲೀಸ್ ಲೆವೆಟ್ನಲ್ಲಿರುವಂತಹ ನಿವೃತ್ತ ಪೊಲೀಸ್ನವ್ರು ಹೇಳ್ತಾ ಇರುವಂಥ ಮಾತು. ಇಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ ನೀರಿಗೆ ಸಮಸ್ಯೆ ಇದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ, MP ಗೆ ನಾವು ತಿಳಿಸಿದ್ರು ಕೂಡ ಇಲ್ಲಿ ನೀರಿನ ಸಮಸ್ಯೆ ಅಂತೂ ಬಗೆಹರಿಸ್ತಾ ಇಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ನೀರನ್ನು ಕೊಡದೇ ಇದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೂಡ ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂಥದ್ದು. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್. ಇದು ಪೊಲೀಸ್ ಲೇಔಟ್ ಏರಿಯಾ. ಇಲ್ಲಿ ನಿವೃತ್ತಿ ಆದ ನಂತರ ಬಂದು ನಾವೆಲ್ಲ ಇಲ್ಲಿ ಸ್ಟೇ ಮಾಡ್ಕೊಂಡಿದ್ದೀವಿ. ನಮಗೆ ಎಲ್ಲ ಸೀನಿಯರ್ ಸಿಟಿಸನ್ನೇ ಬಂದಿರೋದು ಜಾಸ್ತಿಯಾಗಿ.
ಮೇಯ್ನ್ ನಮಗೆ ನೀರು ಇಲ್ಲ ಅಂದರೆ ನಾವು ಹೆಂಗೆ ದೇಶ ಸೇವೆ ಮಾಡಿರ್ಬೋದು, ನೀವೇ ಯೋಚನೆ ಮಾಡಿ ನೋಡೋಣ. ಸೊ ಅದಕ್ಕೆ ನಮಗೆ ಫಸ್ಟು ಜಲಧಾರೆನ ನಮಗೆ ಕೊಡಿ, ನಾವು ಬದುಕೋತೀವಿ. ಸ್ವಲ್ಪ ನೀರು ಯಾವಾಗ ತಾವಾಗ ಬಿಟ್ರು ನಮಗೂ ಆಗಲ್ಲ. 1 ತಿಂಗಳು ಅಂತ ಹೇಳಿದ್ರೆ, ಆದರೆ 1 ತಿಂಗಳಾದ್ರೂ ಇಲ್ಲ. ಈಗ 2ನೇ ತಿಂಗಳು ರನ್ ಆಗ್ತಾ ಇದೆ. ಯಾರು ನೀರು ಬಿಡ್ತಾರೋ, ಯಾರು ಬರ್ತಾರೋ, ಯಾರಿಗೆ ಸಂಬಂಧ ಇದೆ, ಪಂಚಾಯತಿಯವರು, MLA ಮಂಜುನಾಥ್ ಸರೋ, ಇಲ್ಲ ಕೃಷ್ಣಪ್ಪ ಅವರು, ಇಲ್ಲ ಯಾರಿದ್ದಾರೆ ಪಂಚಾಯತಿ PDO ಆಫೀಸರ್ಗಳು, ಹೈಯರ್ ಆಫೀಸರಿಗೂ ನಾವು ಎಲ್ಲ ಕಂಪ್ಲೇಂಟ್ ಮಾಡಿದ್ವಿ. ಆ ಕಂಪ್ಲೇಂಟ್ಗೂ ಲಾಜ್ ಆಗ್ತಾಯಿದೆ ಹೊರತು ಅದನ್ನ ಯಾರು ನೋಡ್ತಾನೆ ಇಲ್ಲ. ದಯವಿಟ್ಟು ಯಾರಿಗೆ ಸಂಬಂಧ ಇದೆ, ನೆಕ್ಸ್ಟ್ ನಾವು ಓಟ್ ಹಾಕಲೇಬೇಕಂದ್ರೆ ನಮಗೆ ನೀರು ತಂದು ಕೊಟ್ರೆ ಅಷ್ಟೇ ನಾವು ಓಟ್ ಹಾಕೋದಿಲ್ಲಾರೆ ಎಲೆಕ್ಷನ್ ನಾವು ಬಾಯ್ಕಟ್ ಮಾಡಿಬಿಡ್ತೀವಿ ಅಷ್ಟೇ. ಅಲ್ಲಮ್ಮ, ಓಟ್ ಕೇಳಕ್ಕೆ ಬರ್ತಾರಾ? ಓಟ್ ಕೇಳಕ್ಕೆ ಬಂದ್ರೂ ಏಜೆನ್ಸಿಗಳು ಇರ್ತಾರಲ್ಲ ಸರ್, ಅವ್ರ ಕಮಿಷನ್ ಏಜೆಂಟು, ಅವರು ಇದು ಮಾಡ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಕಳಿಸ್ಬಿಡ್ತಾರೆ. ನಾವು ಓಟ್ ಹಾಕ್ಬಿಡ್ಬೇಕು ಅಷ್ಟೇ. ಈ ಸರಿ ಆ ಥರ ಆಗಲ್ಲ. ಓಟ್ ಬೇಕೇ ಬೇಕು ಅಂದರೆ ನಮಗೆ ನೀರು ಬೇಕೇ ಬೇಕು ಅಷ್ಟೇ. ಜಲಧಾರೆ ನಮಗೆ ಬರಬೇಕು. ಕಾವೇರಿ ಬರುತ್ತೋ, ಕಾವೇರಿನೋ ಇಲ್ಲ ಪಂಚಾಯತಿ ನೀರೋ, ಯಾವ ನೀರಾದರೂ ಸರಿ ಸರ್ ನಮಗೂ ಬರಲಿ. ಎಲ್ಲ ನೀರು ಬೇರೆ ಕಡೆ ಎಲ್ಲ ಹೋಗ್ತಾ ಇದೆ ಸರ್. ಪೊಲೀಸ್ ಲೇಔಟ್ ನಿವೃತ್ತಿ ನೌಕರರಿಗೆ ಯಾಕೆ ನೀರು ಸಿಗ್ತಾ ಇಲ್ಲ? ದೇಶ ಸೇವೆ ಮಾಡಿದ್ದೆ ತಪ್ಪ ಅವರು. ಹಗಲು ನೀರು ಡ್ಯೂಟಿನಲ್ಲೂ ಹಗಲು ನೀರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿದ್ದೆ ಮಾಡಿದ್ದೀವಿ. ಈಗಲೂ ನೀರು ಬರ್ತೆ ಅಂತ ನಿದ್ದೆ ಕಟ್ಕೊಂಡು ಮಾತ್ರೆ ತಿಂದ್ಕೊಂಡು ಬಿದ್ಕೊಂಡು ಎದ್ಕೊಂಡು ಯಾವಾಗ ಬರುತ್ತೋ ಅಂತ ಕಾಯ್ತಾ ಕೂತ್ಕೊಳ್ಬೇಕಾಯ್ತು. ನಮ್ಮ ಹಣೆ ಬರೋಣ ಇದು ಸರ್. ಯಾರು ಬರ್ತಾ ಇಲ್ಲ ಸರ್. ಎಲ್ಲ ಕಂಪ್ಲೇಂಟ್ಗಳು ನೀವೇ ಬೇಕಾದರೆ ವಿಚಾರಿಸಿ. ಸ್ವಲ್ಪ ಕಂಪ್ಲೇಂಟ್ಗಳು ಎಷ್ಟು ಲಾಜ್ ಆಗಿದೆ ಅಂತ ಗಂಡು ಮಕ್ಕಳೆಲ್ಲ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ನಾವುಗಳು ಬಿಸಿಲಲ್ಲಿ ಹೋಗೋಕ್ಕಾಗ್ತಿಲ್ಲ, ಹೊರಗಡೆನೇ ಬರೋಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ಇವಾಗಲೂ ನಾವು ಅನಿವಾರ್ಯವಾಗಿ ಬಂದಿದ್ದೀವಿ ಸರ್. ದಯವಿಟ್ಟು ನಮಗೆ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ಏನೂ ಇಲ್ಲ ಸರ್. ನಾವು ಟ್ಯಾಂಕ್ ತಗೊಳ್ತಾ ಇದ್ದೀವಲ್ಲ, ಆ ಟ್ಯಾಂಕ್ ಅವರು ಬರೋಕ್ಕೆ ರೆಡಿ ಇಲ್ಲ. ಇವಾಗ ಅವರಿಗೂ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ ಪಾಪ ಅವರು. ಇವತ್ತು ಫೋನ್ ಮಾಡಿದ್ರೆ ಇನ್ನು 4 ದಿವಸ ಅಷ್ಟೋ ತನಕ ನಾವು 4 ದಿವಸ ಏನು ತೊಳ್ಕೊಳ್ಳೋದು? ಬಟ್ಟೆ ಬೇಡ ಹೋಗಲಿ, ಕುಡಿಯೋಕ್ಕೆ ನೀರು ಬೇಡವಾ ಸರ್? ಮಾತಾಡೋಕ್ಕೆ ನಮ್ಗೆ ಆಗ್ತಾ ಇಲ್ಲ. ಅಷ್ಟು ನಮ್ಗೆ ಮಾತ್ರೆ ತಿನ್ನಕ್ಕೂ ನೀರು ಇಲ್ದಂಗೆ ಅಂದರೆ ನೀವು ಯೋಚನೆ ಮಾಡಿ ಸರ್. ದಯವಿಟ್ಟು ನೀರಿನ ವ್ಯವಸ್ಥೆ ಯಾರು ಮಾಡಿಕೊಡ್ತಿರೋ. ಬಟ್ಟೆ ಎಲ್ಲ ಹಾಗೆ ಇಟ್ಕೊಂಡಿದ್ದೀವಿ, ತೊಳೆದಿದ್ದೀರೋ ಕಚ್ಚೋ ಏನರಲ್ಲ ಒಂದಿಷ್ಟು ನೆನೆಸೋದು, ಬಿಸಿಲಿಗೆ ಹಾಕೋದು. ಟ್ಯಾಂಕರ್ 4 ದಿವಸಕ್ಕೆ ಯಾವತ್ತೋ ಒಂದಿನ ಪಾಪ ಅವ್ರನ್ನ ನಾವೇನು ದೂಷಣೆ ಮಾಡೋಕ್ಕಾಗಲ್ಲ ಸರ್. ನಾವು ದುಡ್ಡು ಕೊಡ್ತೀವಿ, ಅವ್ರು ಹಾಕ್ತಾರೆ. ಅವರಿಗೂ ಆಗ್ತಾಯಿಲ್ಲ. ಮಂಜುನಾಥ್ ಸರ್, ಡಾಕ್ಟರ್ ಮಂಜುನಾಥ್ ಸರು MP ಅವರು, ಮಾನ್ಯ ಕೃಷ್ಣಪ್ಪ ಅವರು ಈ ಕ್ಷೇತ್ರದವರು. ಅವ್ರು ಯಾವತ್ತು ಬಂದರೂ ನಾವು ಅವ್ರ ಮುಖನೂ ನೋಡಿಲ್ಲ ಸರ್. ದಯವಿಟ್ಟು ಅವರನ್ನು ನೀವು ಕಂಪ್ಲೇಂಟ್ ಮಾಡಿದ್ದಕ್ಕೆ ನಮಗೆ ಇದೇ ಇಲ್ಲ. ಒಂದು ವರ್ಷದಿಂದ ನಾವು ಮಾಡ್ತಾನೆ ಇದ್ದೀವಿ ಸರ್. ಒಟ್ಟಿಗೆ ನೀರು ಬರದೇ ಇದ್ರೆ, ನೀರು ಸಿಗದೇ ಇದ್ರೆ ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಮುಂದಿನ ಹೋರಾಟ ಉಪವಾಸ ಸತ್ಯಾಗ್ರಹ, ಆಮೇಲೆ ಸಾವು. ಇನ್ನೇನು ಮಾಡೋದು? ಅನಿವಾರ್ಯ ಅಲ್ವಾ ಸರ್? ನೀರೇ ಸಿಕ್ಕಲಿಲ್ಲ ಅಂದರೆ ಇನ್ನು ನಾವು ಬದುಕೋದು ಹೆಂಗೆ? ಸಾಯೋದೇ ಕೊನೆ ಅಲ್ವಾ ಸರ್? ಅದಕ್ಕೆ ಏನು ಎಚ್ಚರಿಕೆ ಕೊಡ್ತೀರಿ ಜನಪ್ರತಿನಿಧಿಗಳು, ಅಧಿಕಾರಿಗಳಿಗೆ? ಅವ್ರು ಬರಬೇಕು. ನೀರಿನ ವ್ಯವಸ್ಥೆ ಏನಾಗಿದೆ, ಎಲ್ಲೆಲ್ಲಿ ಏನೇನು ಆಗ್ತಾಯಿದೆ ನೋಡಬೇಕು. ಯಾರ್ಯಾರಿಗೋ ಎಲ್ಲರಿಗೂ ನೀರು ಕೊಡ್ತಾರೆ. ನಾವೇನು ಪಾಪ ಮಾಡಿದ್ವಿ? ಪೊಲೀಸವ್ರು ಏನು ಪಾಪ ಮಾಡಿದ್ವಿ ಸರ್? ನಿವೃತ್ತಿಯಾಗಿ ಬಂದು ಇಲ್ಲಿರೋದೇ ತಪ್ಪ ನಮ್ಮದು. ಉಮಾದೇವಿ. ನಾವು ಪೊಲೀಸ್ ನಿವೃತ್ತಿ ನೌಕರರು. ನಾವು ಇಲ್ಲಿ 4 ವರ್ಷದಿಂದ ಬಂದಿದ್ದೀನಿ. 4 ವರ್ಷದಿಂದ ನೀರು ಸಿಗ್ತಾ ಇಲ್ಲ ನಮಗೆ. ದುಡ್ಡು ಕೊಟ್ಟರು ಸಿಗೋಲ್ಲ. ಅವ್ರು ಪಂಚಾಯತ್ ಕಾಲು ನಮಸ್ಕಾರ ಒಂದು 50 ಸಲ ಹೋಗಿದ್ದೀನಿ. ಮೇಲಧಿಕಾರಿಗಳಿಗೂ ಲೆಟ್ರ್ಗಳು ಕೊಟ್ಟಿದ್ದೀವಿ, MLAಗೂ ಕಳಿಸಿದ್ದೀವಿ. MLAಗೆ ಒಂದು ಸಲ ಬಂದಾಗ ನಮಸ್ಕಾರ ಹೊಡೆದಿದ್ದೀನಿ, ಸಾರ್ ನೀರು ಕೊಡಿ ನಮಗೆ ಅಂತ. ಆದರೂ ನೀರು ಕೊಡ್ತಾ ಇಲ್ಲ ನಮಗೆ. ಆಮೇಲೆ MP ಅವರಂತೂ ಈ ಕಡೆ ಮಕ್ಕನೇ ನೋಡಿಲ್ಲ, ಅವ್ರು ಯಾರಂತೂ ಗೊತ್ತಿಲ್ಲ. ದಯವಿಟ್ಟು ಅಕ್ಕಪಕ್ಕ ಲೇಔಟ್ಗೆಲ್ಲ ಬರ್ತಾಯಿದೆ ನೀರು. ಕಾವೇರಿ ನೀರು ಪೈಪ್ಲೈನ್ ಮಾಡಿದ್ರು, ಅಕ್ಕಪಕ್ಕ ಲೇಔಟ್ಗೆ ಇವಾಗೆ ನೋಡಿ ಬರ್ತಾಯಿದೆ. ಕೇಳಿದ್ರೆ ಅಲ್ಲಿ ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ನಮ್ಮ ಕೇಳಿದ್ರೆ ನಿಮ್ಮ ಪೈಪ್ಲೈನ್ ಆಗಿಲ್ಲ ಅಂತ ಹೇಳ್ಬಿಟ್ಟು 3 ತಿಂಗಳಿಂದ ಅದೇ ಹೇಳ್ತಾ ಇದ್ದಾರೆ. ಮಾಜಿ MP ಸಾಹೇಬರು, ಸುರೇಶ್ ಸಾಹೇಬರು ಬಂದು ನಮಗೆ ಅವರು ಬೇಗ ಬಂದು ಇನಾಗ್ರೇಷನ್ ಮಾಡಿಕೊಟ್ರು ನೀರು. ಆದರೆ ಪಾಪ ಅವರೇನೋ ಕಷ್ಟಪಟ್ಟು ಮಾಡಿಕೊಟ್ರು. ಆದರೆ ಇಲ್ಲಿನ ಅಧಿಕಾರಿಗಳು, ಪಂಚಾಯತಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಅವ್ರು ಕೇಳಿದ್ರೆ ಮಾಡ್ತೀವಿ, ಕೇಳಿದ್ರೆ ನೆನ್ನೆ ಹೋಗಿದ್ವಿ, ಅವ್ರಿಗೆ ಗೊತ್ತಿಲ್ಲ 1 ತಿಂಗಳಿಂದ ಬರ್ತಾಯಿಲ್ಲ ಅಂತ ಕೇಳ್ತಾರೆ. 1 ವಾರದಿಂದ ಬರ್ತಾ ಇದ್ದಲ್ಲಪ್ಪ ಸರ್. 1 ವಾರ ಬಂದಿದ್ದು ನಿಮ್ಮ ಹತ್ರ ಯಾಕೆ ಬರ್ತಾ ಇದ್ವಿ ನಾವು? ಇವರು PDO ಪಂಚಾಯತ್ ಸದಸ್ಯರು ಯಾರಿಲ್ಲ. ಇವಾಗ ಎಲೆಕ್ಷನ್ ಮೊದಲಿದ್ರು ಇವರು ರಾಮಸ್ವಾಮಿ ಅಂತಿದ್ರು, ಆಮೇಲೆ ಇವರು ಕಿರಣ್ ಅಂತ, ಆಮೇಲೆ ಕೇಶವ ರೆಡ್ಡಿ ಸಾರು ಅವರು ಅಧ್ಯಕ್ಷರಾಗಿದ್ದರು. 7 ವರ್ಷ ಆಗಿದ್ರು. ಆಮೇಲೆ ವಿನಯ್ ಅಂತ ಹೇಳ್ಬಿಟ್ಟು ಅಧ್ಯಕ್ಷರಾಗಿದ್ದರು. ಎಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಇಲ್ಲೊಂದು ಕೆರೆ ಇತ್ತು, ಅದೇನೋ ಕಚಡ ಅಂತ ಹೇಳ್ಬಿಟ್ಟು ಅದನ್ನು ಮಮ್ಮಲೆ ಅಂತ ಹೇಳ್ಬಿಟ್ಟು ಬಳಕೆಗೆ ನೀರಿಲ್ಲ, ಅದನ್ನು ಹೊಡೆದಾಕ್ಬಿಟ್ರು. ಆ ನೀರನ್ನು ತೆಗೆದಾಕ್ಬಿಟ್ರು. ಕೇಳೋದಿಲ್ಲ. ಆಯಿತು ಮಾಡ್ತೀವಿ. ಆ ಟೈಮಲ್ಲಿ ಮಾತ್ರ ಬೇಜಾನ್ ಓಡಾಡ್ತಾರೆ ಓಟ್ ಬರಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಬೋರ್ಗಳು 8 ಹಾಕಿದ್ದಾರೆ. ಸುಮ್ಮನೆ ನಾವು ಹೇಳಿದ ತಕ್ಷಣ ಬೋರ್ ಹಾಕ್ತಾರೆ, ಆದರೆ ಅದ್ರಲ್ಲಿ ನೀರು ಬರೋಲ್ಲ. ಇದು ಡ್ರೈ ಏರಿಯಾ. ಈ ಡ್ರೈ ಏರಿಯಾ ಇಲ್ಲಿ ಎಷ್ಟು ಹಾಕಿದ್ರೂ ನೀರು ಬರೋದಿಲ್ಲ.
ಸುಮ್ಮನೆ ನಾವು ಹೇಳಿದ ತಕ್ಷಣ ಹೋಗ್ತೀವಿ, ಆಯ್ತಪ್ಪ ಇಲ್ಲೊಂದು ಬೋರ್ ಹಾಕ್ತೀನಿ ಅಲ್ಲೊಂದು ಬೋರ್ ಹಾಕ್ತೀನಿ, ಬೋರಲ್ಲಿ ನೀರೇ ಬರೋಲ್ಲ, 1 ವರ್ಷ ಹೊಡಿದ್ದೀನಪ್ಪ, ನೀರೇ ಇಲ್ಲ, ನಾನೇನು ಮಾಡೋದು? ನಾವು ಅದಕ್ಕೆ ಹೇಳಿದೆ ಬೇರೆ ಕಡೆ ಸೋರ್ಸಸ್ ಮಾಡಿ, ಇಲ್ಲೊಂದು ಕೆರೆ ಇದೆ. ನನ್ನ ಹೆಸರು ಸುರೇಶ್ ಅಂತ. ಇವಾಗ ನಮಗೆ ನೀರು ಬಂದು 1 ತಿಂಗಳು 2 ತಿಂಗಳು ಆಗೋಯ್ತು. ಈ ಥರ ನೀರು ಬಿಡದೇ ಇದ್ದರೆ ನಾವು ಎಲ್ಲ ಸೇರಿಕೊಂಡು ಪಂಚಾಯತಿಗೆ ಹೋಗಿ ಪಂಚಾಯತಿಗೆ ಬೀಗ ಹಾಕ್ಬಿಟ್ಟು ಅಲ್ಲೇ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಈ ಏರಿಯಾದ MLA MP ಗಳು ಬರಬೇಕು, ಬಂದು ಇದನ್ನು ನೋಡಿಬಿಟ್ಟು ನೀರು ಬರೋ ಥರ ಮಾಡಬೇಕು. ನಮಗೂ ಇಲ್ಲಿ ಇರೋರೆಲ್ಲ ಪೊಲೀಸರೇ ಪಾಪ, ಅವರು ಎಲ್ಲ ದೇಶ ಸೇವೆ ಮಾಡಿದ್ದಾರೆ, ಜನರಿಗೋಸ್ಕರ ಅವರು ಎಷ್ಟೊಂದು ಅವ್ರ ಕರ್ತವ್ಯ ಮಾಡಿದ್ದಾರೆ. ಅಂಥವ್ರಿಗೆ ನೀರು ಇಲ್ಲದೆ ಇರೋದು ಅಂದರೆ, ಮೂಲಭೂತ ಸೌಕರ್ಯ ಇಲ್ಲ ಅಂದರೆ ಇನ್ನು ಬೇರೆದವ್ರಿಗೆ ಏನು ಕೊಡ್ತಾರೆ ಇವರು? ಎಲ್ಲ ಅವ್ರ ಕಾನೂನು ಎಲ್ಲ ವ್ಯವಸ್ಥೆ ಗೊತ್ತಿದ್ದವರಿಗೆ ಈ ಥರ ಆಟ ಆಡಿಸ್ತಾರೆ ಅಂದರೆ, ಅಲ್ಲಿ ನಮಗೆ ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತ ಹೇಳ್ತಾರೆ. ನಾವೇನು ಬಸ್ಸಲ್ಲಿ ದಿನ ಓಡಾಡ್ತೀವ? ನಮಗೆ ನೀರು ಬೇಕು. ನಮಗೆ ಫಸ್ಟು ನಮಗೇನು ಬಸ್ಸು ಅದು ಎಲ್ಲ ಬೇಕಾಗಿಲ್ಲ, ನೀರು ಕೊಟ್ಟರೆ ತಾನೇ ನಮಗೆ ಬೇರೆ ಎಲ್ಲ. ಗ್ಯಾರಂಟಿ ಕೊಟ್ಟಿರೋ ಸರ್ಕಾರ 6ನೇ ಗ್ಯಾರಂಟಿ ಏನು ಬೇಕು ನಿಮಗೆ? ನಮಗೆ ನೀರು ಬೇಕು, ನೀರು ಬೇಕು. ಯಾವ ಗ್ಯಾರಂಟಿನೂ ಬೇಡ, ನಮಗೆ ನೀರು ಕೊಟ್ಟರೆ ಸಾಕಾಗಿದೆ ಇವಾಗ. ನಾವೇನು ಬಸ್ ಮಕ್ಕಳು ಇರ್ತಾರೆ, ವಯಸ್ಸಾದವರು ಇರ್ತಾರೆ, ನೀರು ಮೈನ್ ಬೇಕಾಗಿರೋದು ಪ್ರಮುಖವಾಗಿ ನೀರು. ಹೌದು, ಅದನ್ನೇ ನಮಗೆ ನೀರಿಲ್ಲ ಇವಾಗ. ಏನು ಬಟ್ಟೆ ಗಿಟ್ಟೆ ಎಲ್ಲ ಹಾಗೆ ಇಡಬೇಕು. ಯಾವಾಗೋ ಟ್ಯಾಂಕರ್ ಅವ್ನು ಬರ್ತಾನೆ, ಅದು 4 ದಿನ 5 ದಿನ ಅವರಿಗೆ ದಿನ ಫೋನ್ ಮಾಡಬೇಕು, ನಾವು ಅವ್ರಿಗೆ ಜ್ಞಾಪಿಸ್ಬೇಕು. 4 ದಿನ ಆದಮೇಲೆ ಬರ್ತಾರೆ, ಯಾವಾಗೋ 4 ದಿನದ ಬಟ್ಟೆ ತೊಳಿಬೇಕಾ? ಹೆಂಗಸ್ರು ಎಲ್ಲಿ ಹೋಗಬೇಕು ನಾವು? ಹಾಂ, ಒಂದಕ್ಕೆ 2ರಷ್ಟು ಕೊಟ್ರು 4 ದಿನ 5 ದಿನ ಮಾಡ್ತಾರೆ ಬರೋಕ್ಕೆ. ಯಾವತ್ತು ಅವರು ಓಟ್ ಹಾಕಿಸ್ಕೊಳಕ್ ನೋಡಿದ್ ಬಿಟ್ರೆ MLA ಅವರು ಇವಾಗ ಮತ್ತೆ ಯಾವತ್ತು ಅವ್ರ ಮುಖಾನೇ ನೋಡಿಲ್ಲ. ಅವ್ರು ಎಂಥವ್ರು ಇದ್ದಾರೆ? ಅವ್ರ ಜನರ ಕಷ್ಟಕ್ಕೆ ಸ್ಪಂದಿಸಿದ ಕೃಷ್ಣಪ್ಪ ಅವರು ಯಾವತ್ತೂ ಅವ್ರ ಜನರ ಕಷ್ಟಕ್ಕೆ ಸ್ಪಂದಿಸಿದ ನೋಡೇ ಇಲ್ಲ ನಾವು. ದಯವಿಟ್ಟು ಅವರು ಇದನ್ನು ನೋಡಿಬಿಟ್ಟು ಬಂದು ಇಲ್ಲಿ ಪರಿಹಾರ ಕೊಡಬೇಕು ನಮಗೆಲ್ಲ. ವೀಣಾ. ಇದು ಎನ್ನಗರ ಪಂಚಾಯತಿ ವ್ಯಾಪ್ತಿಯ ಪೊಲೀಸ್ ಲೆವೆಟ್ನಲ್ಲಿರುವಂತಹ ನಿವೃತ್ತ ಪೊಲೀಸ್ನವ್ರು ಹೇಳ್ತಾ ಇರುವಂಥ ಮಾತು. ಇಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ ನೀರಿಗೆ ಸಮಸ್ಯೆ ಇದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ MP ಗೆ ನಾವು ತಿಳಿಸಿದ್ರು ಕೂಡ ಇಲ್ಲಿ ನೀರಿನ ಸಮಸ್ಯೆ ಅಂತೂ ಬಗೆಹರಿಸ್ತಾ ಇಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ನೀರನ್ನು ಕೊಡದೇ ಇದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೂಡ ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂಥದ್ದು. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.